ನಮಸ್ಕಾರ, ಹಾಡೋಣ ಬನ್ನಿ ಚಾನೆಲ್ಗೆ ಸ್ವಾಗತ. ನಾನು ಚೈತ್ರಾ ಕುಲಕರ್ಣಿ ಬೆಳಗಲಿ. ನಮ್ಮ ಸಂಗೀತ ಹಾಗೂ ದೇವಾಲಯ ಪಯಣದ ವಿಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ನಮ್ಮ ವಿಭಾಗದಲ್ಲಿ ನಾವು ಸಂಗೀತದ ಜೊತೆಗೆ ದೇವಾಲಯದ ದರ್ಶನವನ್ನು ಮಾಡಿಸ್ತೀವಿ. ನಾವು ಬೆಂಗಳೂರಿನಿಂದ ರೈಲು ಮುಖಾಂತರ ತುಮಕೂರು ಜಿಲ್ಲೆಯಲ್ಲಿರುವ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಜನ್ಮಸ್ಥಳವಾದ ಕೈದಾಳ ಗ್ರಾಮದಲ್ಲಿರುವ ಶ್ರೀ ಚನ್ನಕೇಶವ ಸ್ವಾಮಿಯ ದೇವಾಲಯಕ್ಕೆ ಹೋಗಿದ್ದೆವು. ಈ ಸುಂದರ ಶ್ರೀ ಚನ್ನಕೇಶವ ಸ್ವಾಮಿಯ ದೇವಸ್ಥಾನವನ್ನು 1150ರಲ್ಲಿ ನಿರ್ಮಿಸಲಾಗಿದೆ. ಈ ಗುಡಿಯ ಪಕ್ಕದಲ್ಲಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯದಲ್ಲಿರುವ ಕಲ್ಲಿನ ಮೇಲೆ ಬರಹದ ಪ್ರಕಾರ ಕೈದಾಳದ ಮೊದಲ ಹೆಸರು ಕ್ರೀಡಾಪುರ ಮತ್ತು ಇದರಲ್ಲಿ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರು ಇದೇ ಊರಿನವರೆಂದು ತಿಳಿಸಲಾಗಿದೆ. ಇವರು ಮದುವೆಯಾದ ಸ್ವಲ್ಪ ಸಮಯದಲ್ಲೇ ತಮ್ಮ ಕುಟುಂಬ ಬಿಟ್ಟು ತಮ್ಮ ಕಲಾದೇವತೆಯನ್ನು ಆರಾಧಿಸುತ್ತಾ ಸುಂದರ ದೇವಾಲಯಗಳನ್ನು ನಿರ್ಮಿಸುತ್ತಾ ಹೊರಟರು. ಇವರ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ ಬೇಲೂರು, ಹಳೆಬೀಡು, ಸೋಮನಾಥಪುರದ ದೇವಾಲಯಗಳು ಕಲಾರಾಧಕರನ್ನು ಕೈಬೀಸಿ ಕರೆಯುತ್ತಿವೆ. ಬೇಲೂರು ದೇವಾಲಯದ ಒಂದು ಪುಟ್ಟ ಕಥೆ ಇದೆ. ಬೇಲೂರು ದೇವಾಲಯ ನಿರ್ಮಿಸುವಾಗ ಜಕಣಾಚಾರ್ಯವರಿಗೆ ಒಬ್ಬ ಯುವಕ ಶ್ರೀ ಚನ್ನಕೇಶವ ಸ್ವಾಮಿಯ ಮೂರ್ತಿಯಲ್ಲಿ ಲೋಪವಿದೆ ಎಂದಾಗ ಜಕಣಾಚಾರ್ಯವರು ಅದನ್ನು ನಿರೂಪಿಸಿದಲ್ಲಿ ತಮ್ಮ ಬಲಗೈಯನ್ನೇ ಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಆಗ ಆ ಯುವಕ ಮೂರ್ತಿಯ ನಾಭಿಯಿಂದ ಮರಳು, ಕಪ್ಪೆ, ನೀರು ತೆಗೆದಾಗ ಜಕಣಾಚಾರ್ಯವರು ಆ ಯುವಕನ ಚಾತುರ್ಯಕ್ಕೆ ಮೆಚ್ಚಿ ಅವನ ಪರಿಚಯ ಕೇಳಿದಾಗ ಅವರೇ ತಮ್ಮ ಮಗ ಡಂಕಣ್ಣಾಚಾರಿ ಎಂದು ತಿಳಿದು ಸಂತೋಷಗೊಂಡರು. ಜಕಣಾಚಾರ್ಯವರು ತಮ್ಮ ಮಾತಿನಂತೆ ತಮ್ಮ ಬಲಗೈಯನ್ನು ಕತ್ತರಿಸಿಕೊಂಡರು. ಹೀಗೆ ಒಂದು ದಿನ ಜಕಣಾಚಾರ್ಯವರ ಸ್ವಪ್ನದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಬಂದು ಕ್ರೀಡಾಪುರದಲ್ಲಿ ತನ್ನ ದೇವಾಲಯ ನಿರ್ಮಿಸುವಂತೆ ಆದೇಶಿಸುತ್ತಾರೆ. ಅದೇ ಈ ಕ್ರೀಡಾಪುರದ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ. ದೇವಾಲಯ ಪೂರ್ಣಗೊಂಡ ನಂತರ ಶ್ರೀ ಚನ್ನಕೇಶವ ಸ್ವಾಮಿ ಆಶೀರ್ವದಿಸಿ ಜಕಣಾಚಾರ್ಯವರಿಗೆ ಬಲಗೈ ನೀಡಿದ ನಂತರ ಈ ಕ್ಷೇತ್ರಕ್ಕೆ ಕೈದಾಳ ಎಂಬ ಹೆಸರು ಬಂತು. ಈ ಸುಂದರ ದೇವಾಲಯವು ಕೋಟೆಯ ರೂಪದಲ್ಲಿದ್ದು ಮಹಾದ್ವಾರ ಬಾಗಿಲಿನಲ್ಲಿ ಆನೆ, ಸಿಂಹ, ಕೃಷ್ಣ ಮತ್ತು ವಿಷ್ಣುವಿನ ಕೆತ್ತನೆಗಳನ್ನು ಹೊಂದಿದೆ. ದ್ವಾರದಿಂದ ಪ್ರವೇಶಿಸಿದ ನಂತರ ಪ್ರದಕ್ಷಿಣೆ ಹಾಕಲು ಪ್ರಾಕಾರ ಹೊಂದಿದೆ. ದ್ವಾರದಿಂದ ಬಲಗಡೆ ಮತ್ತು ಶ್ರೀ ಚನ್ನಕೇಶವ ಸ್ವಾಮಿಯ ಎದುರಿನಲ್ಲಿ ಶ್ರೀ ಗರುಡ ದೇವರ ಮೂರ್ತಿ ಇವೆ. ದೇವಾಲಯ ಪ್ರವೇಶಿಸಿದಾಗ ಗರ್ಭಗೃಹದ ಎಡಬಲದಲ್ಲಿ ಜಯ ವಿಜಯರ ಶಿಲ್ಪಾಕೃತಿಗಳನ್ನು ಕಾಣಬಹುದು. ಗರ್ಭಗೃಹದಲ್ಲಿರುವ ಶ್ರೀ ಚನ್ನಕೇಶವ ಸ್ವಾಮಿಯ ಮೂರ್ತಿಯು ಬ್ರಹ್ಮನನ್ನು ಕಮಲದ ರೂಪದಲ್ಲಿ, ಅದರ ಮೇಲೆ ಶಿವನ ರೂಪದಲ್ಲಿ ಮತ್ತು ವಿಷ್ಣುವನ್ನು ಒಳಗೊಂಡಿದೆ. ಶ್ರೀ ಚನ್ನಕೇಶವ ಸ್ವಾಮಿಯ ಮೂರ್ತಿಯ ಕೆಳಗೆ ವಿಷ್ಣುವಿನ ವಾಹನವಾದ ಗರುಡನ ಮೂರ್ತಿಯನ್ನು ಹೊಂದಿದೆ. ಪ್ರಭಾವಳಿಯಲ್ಲಿ ದಶಾವತಾರಗಳನ್ನು ಹೊಂದಿ ಶ್ರೀ ಚನ್ನಕೇಶವ ಸ್ವಾಮಿ ಶಂಖ, ಚಕ್ರ ಮತ್ತು ಗದಾಧಾರಿಯಾಗಿ ಅನೇಕ ಆಭರಣಗಳಿಂದ ಅಲಂಕೃತನಾಗಿದ್ದಾನೆ. ಈ ಸುಂದರ ಮೂರ್ತಿಯನ್ನು ಕೆತ್ತಿದ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರಿಗೆ ಅನಂತ ನಮನಗಳು. ಬನ್ನಿ, ಶ್ರೀ ಪುರಂದರದಾಸರ ಸುಂದರ ಕೃತಿ ನಾನೇನ ಮಾಡಿದೆನೋ ರಂಗಯ್ಯ ರಂಗ ಈ ಹಾಡಿನೊಂದಿಗೆ ಶ್ರೀ ಚನ್ನಕೇಶವ ಸ್ವಾಮಿಯ ದರ್ಶನ ಮಾಡೋಣಂತೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ
ರಂಗ ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನೋ, ಮಾನಾಭಿಮಾನವು ನಿನ್ನದು ಎನಗೇನೋ, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಕ್ಕಸ ಸೋದರನಿ ಕೇಳು, ಧ್ರುವರಾಯ ಚಿಕ್ಕವನಲ್ಲವೇನೋ, ರಕ್ಕಸ ಸೋದರನಿ ಕೇಳು, ಧ್ರುವರಾಯ ಚಿಕ್ಕವನಲ್ಲವೇನೋ, ಉಕ್ಕಿ ಬರುವ ಕರ್ಮ ಮಾಡಿದ ಜಾಮೇಳ, ಉಕ್ಕಿ ಬರುವ ಕರ್ಮ ಮಾಡಿದ ಜಾಮೇಳ, ನಿನ್ನಕ್ಕನ ಮಗನೇನೋ, ನಾನೇನ ಮಾಡಿದೆನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ, ಬರೆದೋಲೆ ಕಳುಹಿದಳಿ. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ, ಬರೆದೋಲೆ ಕಳುಹಿದಳಿ. ಹರುಷದಿಂದಲಿ ಋಷಿ ಪತ್ನಿಯ ಶಾಪವ, ಹರುಷದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ, ನಾನೇನ ಮಾಡಿದೆನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಒಪ್ಪಿಡಿ ಅವಲಕ್ಕಿಯ ತಂದವನಿಗೆ, ಒಪ್ಪುವಂತೆ ಕೊಡಲಿಲ್ಲವೇ, ಒಪ್ಪಿಡಿ ಅವಲಕ್ಕಿಯ ತಂದವನಿಗೆ, ಒಪ್ಪುವಂತೆ ಕೊಡಲಿಲ್ಲವೇ, ಸರ್ಪಶಯನ ಶ್ರೀ ಪುರಂದರ ವಿಠಲ, ಆ ಸರ್ಪಶಯನ ಶ್ರೀ ಪುರಂದರ ವಿಠಲ, ಅಪ್ರಮೇಯ ಕಾಯೋ, ನಾನೇನ ಮಾಡಿದೆನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನೋ, ಮಾನಾಭಿಮಾನವು ನಿನ್ನದು ಎನಗೇನೋ, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ, ನಾನೇನ ಮಾಡಿದೆನೋ, ನಾನೇನ ಮಾಡಿದೆನೋ, ನಾನೇನ ಮಾಡಿದೆನೋ, ನಾನೇನ ಮಾಡಿದೆನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನೀಯನ್ನ ಕಾಯಬೇಕು, ನೀಯನ್ನ ಕಾಯಬೇಕು.
ನಮ್ಮ ಅಮರ ಶಿಲ್ಪಿಯಾದ ಜಕಣಾಚಾರ್ಯವರ ಕೆತ್ತನೆ ಮಾಡಿರುವ ಶ್ರೀ ಚನ್ನಕೇಶವ ಸ್ವಾಮಿಯ ದರ್ಶನ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತೀನಿ. ನಮ್ಮ ಹಾಡೋಣ ಬನ್ನಿ ಚಾನೆಲಲ್ಲಿ ಸಂಗೀತ ಹಾಗೂ ದೇವಾಲಯದ ದರ್ಶನ ಅಂದರೆ ಸಂಗೀತ ಪಯಣ ಈ ಪ್ಲೇ ಲಿಸ್ಟಲ್ಲಿ ಕನಕದಾಸರ ಜನ್ಮಸ್ಥಳ ಬಾಡಕ್ಕೆ ಹೋಗಿ ಬಂದ್ವಿ. ಈ ವಿಡಿಯೋಗೆ ನೀವು ಎಲ್ಲರೂ ತೋರಿಸಿದಂಥ ಎಂಕರೇಜ್ಮೆಂಟ್ ಅದ್ಭುತ. ಇದೇ ರೀತಿ ನಮ್ಮೆಲ್ಲ ವಿಡಿಯೋಗೂ ಎಂಕರೇಜ್ಮೆಂಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಹಾಗೆ ಈ ಥರ ಸ್ಥಳಕ್ಕೆ ನೀವು ಹೋಗಿ ನಿಮ್ಮ ಮನೆ ಮಕ್ಕಳಿಗೆ ಎಲ್ಲರಿಗೂ ಕರ್ಕೊಂಡು ಹೋಗಿ ಅದರ ಹಿಸ್ಟ್ರಿನ ತಿಳಿಸ್ಕೊಡಿ. ಯಾಕಂದರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ.